ಈಗ ಬಿಗ್ ಬಾಸ್ ಹೋಗ್ಮೇಲೆ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಯ್ತಲ್ಲ, ಸೊ ಅವಾಗಿಂದ ನಿಮ್ಗೆ ಬಿಗ್ ಬಾಸ್ ಮಂಜು ಪ್ಲಸ್ ಬಿಗ್ ಬಾಸ್ ಮಂಜಣ್ಣ ಅಂತ ಬೇರೆ ಬಡ್ತಿ ಪಡೆದಿದ್ರೆ, ಅದ್ರ ಜೊತೆಗೆ ಮ್ಯಾಕ್ಸ್ ಮಂಜು ಸಹನು ವೈರಲ್ ಆಗ್ತಾ ಇದೆ. ಇಷ್ಟು ದಿನ ಉಗ್ರ ಮಂಜು ಅಂತ ಕರಿತಿದ್ದು ಈಗ ಮ್ಯಾಕ್ಸ್ ಮಂಜು ಅಂತ ಕರಿತಾ ಇದಾರೆ. ಸೊ ಎಷ್ಟು ಸ್ಪೆಷಲ್ ಆಗಿದೆ ಈ ಮ್ಯಾಕ್ಸ್ ಮಂಜು ಅನ್ನುವಂತಹ ಪದವನ್ನ ಕೇಳಿದಾಗ? ಸೂಪರ್ ಅಲ್ವಾ? ಒಂದು ಪಾತ್ರನ ಗುರ್ತು ಹಿಡಿದು ದಾಸ ಅನ್ನೋ ಕ್ಯಾರೆಕ್ಟರ್ ಮಾಡಿದಾಗ ಮ್ಯಾಕ್ಸ್ ಮಂಜು ಅಂತ ಕರೀತಾರೆ ಅಂದ್ರೆ ಅದನ್ನ ನಾನು ಸ್ವೀಕಾರ ಮಾಡೇ ಮಾಡ್ತೀನಿ. ಬಿಗ್ ಬಾಸ್ ಮನೆಗೆ ಹೋಗಿ ಬಿಗ್ ಬಾಸ್ ಮಂಜಣ್ಣ ಅಂತ ಕರೆದ್ರು ಸ್ವೀಕಾರ ಮಾಡ್ತೀನಿ. ಈ ಮಹಾರಾಜ ಮಂಜಣ್ಣ ಅಂದ್ರೆ ಅದನ್ನು ಸ್ವೀಕಾರ ಮಾಡ್ತೀನಿ. ಉಗ್ರಂ ಮಂಜು ಅಂತೂ ಹೋಗಲ್ಲ. ಯಾಕಂದ್ರೆ ಅದು ಫಸ್ಟ್ ಕೈ ಹಿಡಿದಿದ್ದು ಅಲ್ಲಿ. ಸುಮಾರಷ್ಟು ಸಿನಿಮಾಗಳು ನನ್ನ ಜರ್ನಿನಲ್ಲಿ ಆ ಪಾತ್ರ ಪ್ರಶಾಂತ್ ನೀಲ್ ಸರ್ ಡೈರೆಕ್ಷನ್ ಮಾಡಿ ಆ ಪಾತ್ರ ಸಿಕ್ಕಿದ್ದಕ್ಕೆ ಒಂದಷ್ಟು ಸಿನಿಮಾಗಳು ಸಿಕ್ಕಿರೋದು ಅದು ಇರುತ್ತೆ. ಪ್ರೀತಿಯಿಂದ ಯಾರು ಹೇಗ್ ಕರೆದ್ರೂ ಅದು ಮುಂದುವರ್ಸ್ಕೊಂಡು ಹೋಗೇ ಹೋಗ್ತೀನಿ. ಇದು ಬೇಡ ಅದು ಬೇಡ ಅನ್ನೋ ಇದು ಯಾವ್ದು ಇಲ್ಲ ನಾನು. ಓಕೆ. ಸೊ ಉಗ್ರ ಮಂಜು ಅವರು ಹೊಸ ಕಲಾವಿದರಿಗೆ ಬರ್ತಿರುವಂತಹ ಕಲಾವಿದರಿಗೆ ಏನಾದ್ರು ಸಜೆಷನ್ಸ್ ಕೊಡೋದಾದ್ರೆ, ಬಿಕಾಸ್ ಯಾಕಂತಂದ್ರೆ ನಿಮ್ಮದೇ ಆದಂತಹ ಒಂದು ಚಾಪು ಇದೆ ಕನ್ನಡ ಇಂಡಸ್ಟ್ರಿಗೆ, ಸೊ ಹೇಳೋದಾದ್ರೆ ಅಂದ್ರೆ ಒಬ್ರು ಡಾಕ್ಟರ್ ಓದಿ ಮತ್ತೆ ಒಂದು ಮೆಡಿಸಿನ್ ಕೊಡಬೇಕಾದ್ರೆ, ಒಬ್ರಿಗೆ ಏನೋ ಟ್ರೀಟ್ ಮಾಡಬೇಕಾದ್ರೆ ಅವ್ರು MBBS ಪ್ರಾಕ್ಟಿಕಲ್ ಒಂದಷ್ಟು ಓದ್ಕೊಂಡು ಥಿಯರಿ ಒಂದಷ್ಟು ಅನುಭವ ಪಟ್ಕೊಂಡು ಸೀನಿಯರ್ ಡಾಕ್ಟರ್ಸ್ ಹತ್ರ ಎಲ್ಲ ಒಂದಷ್ಟು ನೋಡಿ ಮಾಡಿ, ಅಂದ್ರೆ ಅಷ್ಟು ಕಲ್ತು ಆದ್ಮೇಲೆ ಒಂದು ಏನಾದ್ರು ಪ್ರಾಬ್ಲಮ್ ಆದ್ರೆ ಟ್ಯಾಬ್ಲೆಟ್ ಕೊಡ್ತಾರೆ, ಒಂದು ಇಂಜೆಕ್ಷನ್ ಕೊಡ್ತಾರೆ, ಆಪರೇಷನ್ ಮಾಡ್ತಾರೆ, ಈ ತರದೆಲ್ಲ ಇರುತ್ತೆ. ಇಂಡಸ್ಟ್ರಿಗೆ ಬರ್ಬೇಕಾದ್ರೆ ಕಲಾವಿದನ ಆಗ್ಬೇಕಾದ್ರೂ ಅಷ್ಟೇ ಒಂದಷ್ಟು ಥಿಯರಿ ಓದ್ಕೋಬೇಕು, ಸಿನಿಮಾಗಳು ನೋಡಬೇಕು, ಪ್ರಾಕ್ಟಿಕಲ್ ಆಗಿ ಒಂದಷ್ಟು ಅನುಭವಗಳು ಮಾಡಬೇಕು, ನಾಟಕಗಳು ನೋಡಬೇಕು, ಆಮೇಲೆ ಒಂದಷ್ಟು ನಮ್ಮ ಪ್ರಯತ್ನಗಳು ನಾವು ಮಾಡ್ತಾನೆ ಇರಬೇಕು, ಆಕ್ಟಿಂಗು ಆ ಥರದ್ದೆಲ್ಲ. ಹಂಗೆಲ್ಲ ಮಾಡಿ ಬಂದ್ರೆ ಮಾತ್ರ ಇಲ್ಲಿ ನಿಲ್ಲಕ್ ಸಾಧ್ಯ. ಇಲ್ಲಾಂದ್ರೆ ಕ್ಯಾಮ್ರಾ ಮುಂದೆ ನೀವು ಆಕ್ಟ್ ಮಾಡ್ಬೇಕಾದ್ರೆ ಕ್ಯಾಮ್ರಾ ಕರುಣೆ ಇಲ್ಲ, ದಯೆ ಇಲ್ಲ, ನೀನ್ ನನ್ನ ಫ್ರೆಂಡಾ ಇಲ್ಲ ನಿಮ್ ಚಿಕ್ಕಪ್ಪ ಮಗನ ಅವೆಲ್ಲ ಏನು ಇಲ್ಲ ಕ್ಯಾಮ್ರಾಗೆ. ಆ ಕ್ಯಾಮ್ರಾ ಆನ್ ಆದ್ರೆ ನೀನ್ ಏನ್ ಆಕ್ಟ್ ಮಾಡಿರ್ತೀವೋ ಅಷ್ಟು ಮಾತ್ರ ಕ್ಯಾಪ್ಚರ್ ಮಾಡಿ ತೋರಿಸುತ್ತೆ. ಇವತ್ತು ಇರುವಂತ ಪ್ರೇಕ್ಷಕರು ಅಷ್ಟೇ, ಜನಗಳು ಪ್ರತಿಯೊಬ್ಬರು ನೀವ್ ಏನ್ ಮಾಡ್ತೀರಾ, ಹೇಗ್ ಮಾಡ್ತೀರಾ ಆಕ್ಟಿಂಗ್ ಅನ್ನೋದನ್ನ ಹಿಂಗ್ ಕಂಡುಹಿಡಿತಾರೆ. ಇದು ಫೇಕಾ, ಇದು ಕರೆಕ್ಟಾಗಿ ಮಾಡಿಲ್ಲ, ಇದು ಚೆನ್ನಾಗಿ ಮಾಡ್ದ ಅಂತ. ಅಲ್ಲಿಗೆ ಹೋಗ್ಬೇಕು, ಪ್ರೇಕ್ಷಕರ ಮುಂದೆ ನೀವು ಹೋಗ್ಬೇಕು ಅಂತಂದ್ರೆ ಇಷ್ಟು ಹೋಮ್ ವರ್ಕ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬೇಕು ಇಷ್ಟಪಡ್ತೀನಿ. ಯಾಕಂದ್ರೆ ಅಲ್ಲಿ ನಾಳೆ ದಿನ ಯಾರು ನಿಮ್ಮನ್ನು ಪ್ರಶ್ನೆ ಮಾಡಲ್ಲ. ಸೆಟ್ ಅಲ್ಲಿ ಇರ್ಬೋದು, ನಿರ್ದೇಶಕರು, ಅದು ಯಾವ್ದು ಅಷ್ಟೊಂದು ಪ್ರಶ್ನೆಗಳು ಮಾಡಲ್ಲ. ಅದಕ್ಕೆ ಇದೆಲ್ಲ ಬೇಸಿಕ್ ವೆರಿ ಇಂಪಾರ್ಟೆಂಟ್ ಅನ್ನೋದು ಹೇಳಕ್ ಇಷ್ಟಪಡ್ತೀನಿ. ಅಷ್ಟು ಬಿಟ್ರೆ ಮಿಕ್ಕಿದ ಎಲ್ಲರೂ ಇವತ್ತು ಎಲ್ಲರಿಗೂ ಎಲ್ಲನೂ ಗೊತ್ತು, ಅಷ್ಟು ಫಾರ್ವರ್ಡ್ ಇದೆ ಪ್ರತಿಯೊಂದು ವಿಚಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.